पार्वती पति शिवारार महादेव ಶ್ರೀಮದ್ ಜಗದ್ಗುರು ಶಿವಾನಂದ ಸ್ವಾಮಿ ಮಹಾರಾಜ್ ಕಿ ಯಾಕ್ರಿ ವಯವ ಹೇಳೇ ಬಂದಿರಿ ಮನ್ಯಾಗ ಆಧಾರ್ ಕಾರ್ಡ್ ಸಿಕ್ಕೈತೆ ನಮ್ಗೆ ಯಾರು ಕೇಳಿದ್ರೆ ಏನು ಹೇಳಂಗಿಲ್ಲ ನಾವು ಅಂತ ಜೈಕಾರ ಹಾಕ್ಬೇಕು ಶ್ರೀಮದ್ ಜಗದ್ಗುರು ಶಿವಾನಂದ ಸ್ವಾಮಿ ಮಹಾರಾಜ್ ಕಿ ಶ್ರೀಮದ್ ಜಗದ್ಗುರು ಪೂರ್ಣಾನಂದ ಸ್ವಾಮಿ ಮಹಾರಾಜ್ ಕಿ ಶ್ರೀಮದ್ ಜಗದ್ಗುರು ಶ್ರದ್ಧಾನಂದ ಸ್ವಾಮಿ ಮಹಾರಾಜ್ ಕಿ ಸಕಲ ಸಾಧು ಸಂತ ಮಹಾರಾಜ್ ಕಿ ಜೈ ಮಂಗಲಂ ಜೈ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಯಂ ಬ್ರಹ್ಮ ವರುಣೇಂದ್ರ ರುದ್ರಮರುತಃ ಸ್ತುನ್ವಂತಿ ದಿವ್ಯೈ ಸ್ತವೈ ವೇದೈ ಸಾಂಗಪದಕ್ರಮೋಪನಿಷದರ್ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತ್ಯಂ ಯೋಗಿನೋ ಯಶ್ಯಾಂತಂ ನ ವಿದುಸುರಸುರಗಣಾಃ ದೇವಾಯ ತಸ್ಮೈ ನಮಃ. ದೇವಾಯ ತಸ್ಮೈ ನಮಃ. ಪ್ರಾತಸ್ಮರಣೀಯ ಪರಮ ಪೂಜನೀಯ ಜಗದಾದಿ ಜಗದ್ಗುರು ಜಗದ್ವಂದರೆನಿಸಿಕೊಂಡಿರುವ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢತೀಶ್ವರರನ್ನು ಪ್ರಾತಸ್ಮರಣೀಯರು ಪರಮ ಪೂಜನೀಯರು ಜಗದಾದಿ ಜಗದ್ವಂದನೀಯರಾಗಿರುವ ತಪೋಮೂರ್ತಿ ಗದುಗಿನ ಶಿವಾನಂದತೀಶ್ವರರನ್ನು ಹೃದಯಾರದಲ್ಲಿ ಧ್ಯಾನಿಸಿ ಪೂಜಿಸಿಕೊಂಡು ತತ್ಸ್ವರೂಪಿಗಳಾಗಿರುವ ಮಹಾ ತಪಸ್ವಿ ದೀರ್ಘ ವೈರಾಗ್ಯನಿಧಿ 56 ವರ್ಷಗಳ ಪರ್ಯಂತರವಾಗಿ ಓಂಕಾರನಾದ ಜೀಂಕಾರ ಹೊಡಿಸಿರುವ ಸೋಮನಕೊಪ್ಪದ ಪುರದೊಡೆಯ ಜಗದ್ಗುರು ಪೂರ್ಣಾನಂದತೀಶ್ವರರ ಕರ್ತಗದಿಗೆ ದೀರ್ಘದಲ್ಲಿ ನಮಸ್ಕಾರೋಪವನ್ನು ಸಲ್ಲಿಸಿ ಯಾವ ಕೋಟಿ ಜಪಯಜ್ಞ ಹರಿಕಾರ ತ್ರಿವಿಧ ದಾಸೋಹ ಮೂರ್ತಿ ಭಕ್ತರ ಸದಾ ಹೃದಯದಲ್ಲಿ ಪೂಜೆಗೊಳ್ಳುತ್ತಿರುವ ನಿಮ್ಮ ಆರಾಧ್ಯ ದೈವ ಜಗದ್ಗುರು ಶ್ರದ್ಧಾನಂದಪ್ಪಂಗಳ ಕರ್ತಗದಿಗೆ ದೀರ್ಘದಲ್ಲಿ ನಮಸ್ಕಾರೋಪವನ್ನು ಸಲ್ಲಿಸಿ ಕಾರ್ಯಕ್ಕೆ ಅಧಿಷ್ಠಾನ ಮೂರ್ತಿ ಪರಮಾತ್ಮ ಬಂಧಿಸಿ ಆದಿಶಕ್ತಿ ಮಹಾಮತಿಯಲ್ಲಿ ದೀರ್ಘ ನಮಸ್ಕಾರವನ್ನು ಸಲ್ಲಿಸುತ್ತಾ ಯಾವ ವಿಶ್ವಶಾಂತಿಗೆ ನಡೆಯಲಿರುವ 12ನೇ ವರ್ಷದ ಕೋಟಿ ಜಪಯಜ್ಞ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ನಿಮ್ಮೆಲ್ಲರಿಗೆ ದಿವ್ಯವಂತ ದರ್ಶನ ಆಶೀರ್ವಾದ ಕರುಣಿಸಲಿರುವ ಪರಮ ಪೂಜ್ಯ ಸೋಮನಕೊಪ್ಪದ ಪೀಠಾಧ್ಯಕ್ಷರು ಜೊತೆಗೆ ಕುಳಗೆರೆ ಕ್ರಾಸ್ ಹಾಗೂ ಖಾನಾಪುರ ಎಸ್ಕೆದ ಶ್ರೀಮಠದ ಒಡೆಯರಾಗಿರುವ ಜ್ಞಾನವೃದ್ಧರು ವಯೋವೃದ್ಧರಾಗಿರುವ ಪರಮ ಪೂಜ್ಯರಾದ ನೂತನ ಶಿವಾನಂದ ಪಳಚನ್ನಕ್ಕೆ ನಮಸ್ಕಾರೋಪವನ್ನು ಸಲ್ಲಿಸಿ ಯಾವ ಹತ್ತಿರದ ಗ್ರಾಮದಿಂದ ಆಗಮಿಸಲಿರುವ ಪರಮ ಪೂಜ್ಯರು ಹದಿಳು ಹೃದಯರಾಗಿರುವ ಶ್ರೀ ಬ್ರಹ್ಮಾನಂದ ಮಠದ ಪೀಠಾಧಿಪತಿಗಳಾಗಿರುವ ಆತ್ಮಾನಂದ ಶ್ರೀಗಳ ಚರಣಕ್ಕೆ ನಮಸ್ಕಾರೋಪವನ್ನು ಸಲ್ಲಿಸಿ ಅದೇ ರೀತಿಯಾಗಿ ಯಾವ ಗುರುವಿನ ಜನ್ಮಸ್ಥಳವಾದಂಥ ಅನವಾಲ್ ಗ್ರಾಮದಿಂದ ಆಗಮಿಸಿ ನಿಮ್ಮೆಲ್ಲರಿಗೆ ದಿವ್ಯವಾದಂಥ ವಾಣಿಗಳು ನೀಡುತ್ತಾ ಬಂದಿರುವ ಪರಮ ಪೂಜ್ಯ ಕೈಲಾಸಪತಿ ಶ್ರೀಗಳ ಚರಣಕ್ಕೆ ನಮಸ್ಕಾರೋಪವನ್ನು ಸಲ್ಲಿಸಿ ಅದೇ ರೀತಿಯಾಗಿ ಇಲ್ಲಿ ಪರ್ಯಂತರವಾಗಿ ಜೋರಾದ ಧ್ವನಿಯಿಂದ ನಿಮ್ಮೆಲ್ಲರನ್ನು ಎಚ್ಚರಗೊಳಿಸಿರುವ ಪರಮ ಪೂಜ್ಯ ಮಾತಾ ಶ್ರೀ ಶ್ರೀದೇವಿ ತಾಯಿಯವರಲ್ಲಿಯೂ ಅದೇ ರೀತಿಯಾಗಿ ವಯೋವೃದ್ಧರು ಜ್ಞಾನವೃದ್ಧರಾಗಿರುವ ಪೂರ್ಣಾನಂದಾಜನವರ ಕರ ಸಂಜಾತ ಸುತರಾಗಿರುವ ಯಾವ ಶಿವರುದ್ರಯಜ್ಜರ ಶರಣ ದಂಪತಿಗಳಿಗೂ ಶರಣ ತಿಳಿಸುತ್ತಾ ಅದೇ ರೀತಿಯಾಗಿ ಯಾವ ನಮ್ಮ ಶ್ರದ್ಧಾನಂದಪ್ಪಳ ಕರ ಸಂಜಾತರಾಗಿರುವ ಬೀರಪ್ಪ ಶಾಸ್ತ್ರಿಜರಲ್ಲಿಯೂ ಅದೇ ರೀತಿಯಾಗಿ ಯಾವ ನವರಸಭರಿತವಾಗಿ ನಿಮ್ಮೆಲ್ಲರಿಗೆ ಕಲಾ ಮೂಲಕವಾಗಿ ಅದ್ವೈತದ ರಸನಮೃತವನ್ನು ಉಣಿಸುವ ಬಂದಿರುವ ಇಲಕಲದಿಂದ ಆಗಮಿಸಿರುವ ಪಂಚಾಕ್ಷರಿ ಗವಾಳಿ ಶಾಸ್ತ್ರಿಜಿಯವರಲ್ಲಿಯೂ ಅದೇ ರೀತಿಯಾಗಿ ಯಾವ ಆತ್ಮೀಯರಾಗಿರುವ ದೇವಿ ಉಪಾಸಕರಾಗಿರುವ ಬೆಳ್ಳೇರಿಂದ ದಯಮಾಡಿಸಿರುವ ಶಿವಪುತ್ರ ಅವಧೂತ ಶರಣರಲ್ಲಿಯೂ ಅದೇ ರೀತಿಯಾಗಿ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವ ನಮ್ಮ ಯಾವ ಎಲ್ಲ ಕಲಾವಿದರ ಚಾನಲ್ ಯೂಟ್ಯೂಬ್ ಚಾನಲ್ ಶ್ರೀಗಳಾಗಿರುವ ಯಾವ ನಮ್ಮ ಶ್ರೀಕಾಂತನವರಿಗೂ ಅದೇ ರೀತಿಯಾಗಿ ಕಾರ್ಯಕ್ರಮದಲ್ಲಿ ಬಹು ಮಾರ್ಮಿಕವಾಗಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಡೆಸಿಕೊಳ್ತಾ ಬಂದಿರುವ ನಿರೂಪಕರಾದ ಕೋರೀಸರನ್ನೇ ಮೊದಲು ಮಾಡಿಕೊಂಡು ಎಲ್ಲ ಶ್ರೀಮಠದ ಕಾರ್ಯಾಧ್ಯಕ್ಷರಲ್ಲಿಯೂ ಸರ್ವ ಸದಸ್ಯರಲ್ಲಿಯೂ ಅದೇ ರೀತಿಯಾಗಿ ಯಾವ ನಮ್ಮ ಕುಳಗೆರೆ ಕ್ರಾಸ್ ಹಾಗೂ ಎಸ್ಕೆ ಖಾನಾಪುರದ ಸದ್ಭಕ್ತಾದಿಗಳಲ್ಲಿಯೂ ನಮ್ಮ ಸೋಮನಕೊಪ್ಪದಿಂದ ಗುರು ಹಿರಿಯರು ಬಂದಾರ. ನಮ್ಮ ಅಮ್ಮವ್ರು ಹೇಳ್ದಂಗೆ ನಮ್ಮ ಶಿಷ್ಯರು ಮುಂದೆ ಬಂದು ಕುಂತಾರೆ. ಇವತ್ತು ಏನಾದರೂ ಬಿಡೋದಿಲ್ಲಪ್ಪ ರವಿವಾರ ಬರ್ತೀವಿ ಅಂತಂದಿದ್ರು. ಅಂಥ ಯಾವ ಹಳಕಟ್ಟೆ ನಿಜಗುಣಪ್ಪಳ ಪರಮ ಶಿಷ್ಯರವರು ಸೇವಾ ಮಾಡಿದವರು ಒಂದು ತಿಂಗಳಿವ ಅಪ್ಪ ಅವ್ರು ಕೂಗ್ತಿದ್ರು ಪೂರ್ಣಾನಂದ ಅಂದ್ರೆ ಇಲ್ಲೇ ಅದೀವ್ರಿ ಅಪ್ಪರು ಅಂತೀರಿ, ಎಲ್ಲೊಂದು ಮಡ್ದಾಗದನ್ರಿ ಅಂತಿರೋರು. ಅಂಥ ಯಾವ ಸೇವೆ ಮಾಡೋಂಥ ಭಾಳ ಒಂದು ತಿಂಗಳ ಪರ್ಯಂತರ ಅಧಿಕ ಮಾಸದಲ್ಲಿ ಅಪ್ಪ ಅವರು ಸೇವೆ ಮಾಡಿದ್ದಾರೆ. ಅದಕ್ಕಾಗಿ ಅಂಥ ಪರಮ ಶಿಷ್ಯರು ನಮ್ಮ ಪೂರ್ಣಾನಂದ, ನಮ್ಮ ಕಿರಣ, ನಮ್ಮ ಪುನೀತ್ ಬಂದಿಲ್ಲ. ಅದೇ ರೀತಿಯಾಗಿ ನಮ್ಮ ಸೋಮನಕೊಪ್ಪ ಹಾಗೂ ಸುತ್ತಮುತ್ತಲಿನ ಗ್ರಾಮದಿಂದ ಬಂದಂಥ ಅವರಿವರೆನ್ನೋದು ಎಲ್ಲ ಶರಣ ತಂದೆ ತಾಯಿಗಳಿಗೆ ಶರಣಾರ್ಥಿಗಳನ್ನು ತಿಳಿಸುತ್ತಾ ಯಾವ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗೋಣ ಪುಣ್ಯಾತ್ಮರ.
ಅಧಿಕರಣವಾದಂಥ ವಿಷಯ. ಜಗಜ್ಯೋತಿ ವಿಶ್ವಗುರು ಎನಿಸಿಕೊಂಡಿರ್ತ ಅನ್ನ ಬಸವಣ್ಣವರ ಒಂದು ವಚನವನ್ನು ಆಧಾರ ಇಟ್ಟುಕೊಂಡು ಇಲ್ಲಿ ಪರ್ಯಂತರವಾಗಿ ತಿಳಿಸ್ತಾ ಬಂದರು. ಮಹಾರಾಷ್ಟ್ರದಲ್ಲಿ ಅಗ್ರಗಣ್ಯರಾಗಿರುವ ಮಹಾಸಂತರು ಅಭಂಗಗಳನ್ನು ನುಡಿದರು. ಅಭಂಗ ಅಂದರೆ ದೋಷ ಇಲ್ಲದಂಥದ್ದು. ಕರ್ನಾಟಕದ 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣವರ ಅನುಭವ ಮಂಟಪದಲ್ಲಿ ಅನೇಕ ಶರಣರೆಲ್ಲ ಕೂಡಿಕೊಂಡು ಏನು ಮಾಡಿದ ವಚನಗಳ ಸಾಹಿತ್ಯವನ್ನು ರಚನೆ ಮಾಡಿದರು. ಅವು ವಚನಗಾದವು. ಅವರ ಮಾತು ಯಾಕೆ ವಚನ ಆದವು ಅಂದ್ರೆ ಅವರಲ್ಲಿ ಏನಿತ್ತಂದ್ರೆ ಕಾಯ ವಚ ಮನಸ ತ್ರಿಕರ್ಣಪೂರ್ವಕವಾಗಿ ಒಂದೇ ರೀತಿ ಇತ್ತು. ಅದಕ್ಕೆ ಅವ್ರ ಮಾತುಗಳು ವಚನ ಅನಿಸ್ಕೊಂಡು ನಮ್ಮ ಹೆಂಗದಾವ ಅಂದ್ರೆ ಇವತ್ತಿನ ವಚನ ವಂಚನೆಯ ಮಾತುಗಳು. ನಮ್ಮ ನುಡಿತಿ ಅನ್ಬಿಡೋದು ಹೆಂಗೆ ಅಂತಂದ್ರೆ ಅಂತೀರಿ ನೋಡಿ ನೀವು, ಇಲ್ರಿಪ್ಪ ಹಾವ ಹುತ್ನ್ಯಾಗ ಹೋದ್ರೆ ಸಹಿತ ಮುಖ ಮ್ಯಾಲೆ ಮಾಡಿರ್ತೈತಂತ. ಕೆಳಗೆ ಮುಖ ಮಾಡಿ ಹೋದ್ರು ಮೇಲೆ ಮುಖನ ಹೆಂಗೆ ಮಾಡ್ತದೆ ಹಂಗೆ ನಮ್ಮ ಮಾತಾಡೊಳಗೆ ಏನಿರ್ತದಂದ್ರೆ ಮಾತು ನಿಂತೆ ಕೃತಿ ಇಲ್ಲ ಅಂತ. ಅದಕ್ಕಾಗಿ ನಮ್ಮ ಯಾವ ಪೂರ್ಣಾನಂದಪುರ ಶಿಷ್ಯರು ಶಿವಾನಂದಪುರ ಅಂತ ನೀವೆಲ್ಲ ನೋಡಿರಿ, ನರೂರು ಶಿವಾನಂದಪುರ ಅಂತಿರು, ಮಾತಿಂತೆ ಕೃತಿ ಇಲ್ಲ, ಕೃತಿ ಇಂಥ ಮಾತಿಲ್ಲ ನಮ್ಮ ಅಂತಿದ್ರು ಅವರು. ಸತ್ಯವಾದಂಥ ಮಾತು. ಅದಕ್ಕಾಗಿ ನಮ್ಮ ಏನರ ಮಾತುಗಳು ವಚನ ಹಾಕವಂದ್ರೆ ವಚನ ಆಗಂಗಿಲ್ಲ. ಅದಕ್ಕಾಗಿ ಅಂತ ಶಿವಶರಣರಾದಂಥ ಅಣ್ಣ ಬಸವಣ್ಣವರು ಜಗತ್ತಿನ ವಿಶ್ವಗುರು ಅನಿಸ್ಕೋಬೇಕಾಗಿತ್ತಂದ್ರೆ ಅವ್ರ ಮಾತಿನಲ್ಲಿ ಎಂಥ ತಾಕತ್ತು ಇರಾಕಿಲ್ಲ, ಎಂಥ ಶಕ್ತಿ ಇರಾಕಿಲ್ಲ. ಅಂಥವರೇ ನುಡಿದಂಥ ವಚನ ಯಾವುದಂತ ಹೇಳಿದ್ರೆ, ದಯವಿಲ್ಲದ ಧರ್ಮ ಅದಾವುದಯ್ಯ, ದಯ ಬೇಕು ಸಕಲ ಪ್ರಾಣಿಗಳಲ್ಲಿ, ದಯವೇ ಧರ್ಮದ ಮೂಲವಯ್ಯ, ಕುಡುಲ ಸಂಘ ನಲ್ಲದಂಥದಯ್ಯ ಅಂತ. ಅದಕ್ಕೆ ಆ ಕುಡುಲ ಸಂಘನಾಥ ಸಾಕ್ಷಾತ್ ಅವನೇ ಕಾಣಬೇಕಾಗಿತ್ತಂದ್ರೆ ಅವನು ವಾಲಿನಲ್ಲಿ ಏನೇ ಇರಬೇಕಂತ ಶಕ್ತಿ ಇರಬೇಕು. ಅವರೇ ಹೇಳಿದ್ರು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು, ನುಡಿದರೆ ಏನ್ರಿ ಲಿಂಗವೇ ಮೆಚ್ಚಿ ಹೌದು ಅನ್ನಬೇಕು. ಅಂಥ ಮಾತುಗಳಾಡಿದ್ರೆ ಏನಕ್ಕೆ ವಚನ ಅಂತಪ್ಪ ಅಂತ ತಿಳ್ಕೊಂಡು ಹೇಳ್ಕೊಂಡು ಮಾತಿನೊಳಗೆ ಇವತ್ತು ದಿವಸ ದಯಾಗುಣದ ಬಗ್ಗೆ ಹೇಳ್ತಾರೆ. ಅದಕ್ಕಾಗಿ ಯಾವ ಸತ್ಯ ಯುಗದೊಳಗೆ ದಯಾ ಸತ್ಯ ತಪಸ್ಸು ದಾನ ಅಂತ ತಿಳ್ಕೊಂಡು ಏನಿತ್ತಂದ್ರೆ ಭಕ್ತಿಗೆ 4 ಪಾದಗಳಿದ್ವು ಅಂತ. ಅದ ತ್ರೇತಾಯುಗಕ್ಕೆ ಬಂದ ಮೇಲೆ ಏನಾಯ್ತು ಅಂದ್ರೆ ಏನಾಯ್ತು ರೀ, ಸತ್ಯ ಹೋಗಿಬಿಡ್ತು. ದಯಾ ದಾನ ತಪಸ್ಸು ಉಳ್ಕೊಂಡು ಮತ್ತು ಆನಂದ ದ್ವಾಪಾರಕ್ಕೆ ಬಂದ ಮೇಲೆ ಏನಾಗಿತ್ತಂದ್ರೆ ಅದು ತಪಸ್ಸು ಹೋಗಿಬಿಡ್ತು. ಏನು ಉಳ್ಕೊಂಡಂದ್ರೆ ದಯಾ ಮತ್ತು ದಾನ ಎರಡು ಉಳ್ಕೊಂಡು. ಕಲಿಯುಗಕ್ಕೆ ಬಂದ ಮೇಲೆ ಏನು ಉಳ್ದತ್ತಂದ್ರೆ ದಾನ ಒಂದೇ ಉಳ್ದದ. ಕಲಿಯುಗ ಬೇಕು ದಾನವು. ಅದಕ್ಕಾಗಿ ಈ ಕಲಿಯುಗದೊಳಗೆ ದಯಾಗುಣದ ಇರೋದು ಭಾಳ ಅಪರೂಪ. ನಾವೆಲ್ಲ ಹೇಳ್ತೀವಿ, ನೀವೆಲ್ಲ ಕೇಳಿರಿ. ಇಲ್ಲರಿ ಏನು ನಮ್ಗಿಂತ ಗುರು ಹಿರಿಯರು ಬಂದವ್ರಿಗೆ ಏನು ಮಾಡ್ಬೇಕ್ರಿ, ನಾವೆಲ್ಲರೂ ಬಸ್ನ್ಯಾಗ ಕುಂತ್ರೆ ಮತ್ತೆಲ್ಲರೂ ಒಳ್ಳೆಯ ಆಸನೆಲ್ಲ ಕುಂತಿದ್ರೆ ಬಂದಂಥವ್ರಿಗೆ ಆಸನ ಬಿಟ್ಟು ಕೊಡಬೇಕು ಅಂತ. ಅದು ದಯಾಗುಣ ಅಂತ. ನಮ್ಗಿಂತ ಏನಿರ್ತಾರೆ ವೃದ್ಧರು ಇರ್ತಾರೆ, ನಮ್ಗಿಂತ ಹಿರಿಯರು ಇರ್ತಾರೆ, ಅವ್ರಿಗೇನು ಮಾಡಬೇಕು, ಬಿಟ್ಟು ಕೊಡಬೇಕಂತೀವಿ. ಆದರೆ ನಾವು ಅಂತೀವಿ ಇವತ್ತು ದಿವಸ ನಾವು ಹಿಡಿದೀವಲ್ರಿ, ನಾವು ಹಿಡಿದೀವಲ್ಲ ಅಂತ. ಮಣ್ಣೊಂದು ಬಸ್ನ್ಯಾಗ ಹೇಳ್ತೀನಿ, ನೀವು ನಿಮ್ದ ಕತೆ ಹೇಳ್ತೀನಿ. ನಿಮ್ಗೆ ಏನಾಗಿತ್ತಂದ್ರೆ ನಾ ಭಾಳ ದೂರ ಹೊಂಟಿದ್ವಿ. ಏನೋ ಮಾಡಿ ಪ್ರಯತ್ನ ಮಾಡಿ ಬಸ್ನ್ಯಾಗ ಕುಂಡಿರ್ಬೇಕಂತ ನಾನು ವಿಭೂತಿ ಎಲ್ಲ ಹಚ್ಕೊಂಡು ಹೊಂಟಿದ್ನಲ್ಲ. ಅವಾಗ ಕಂಡಕ್ಟರ್ ಸಾಹೇಬ್ ಕೇಳಿ, ಸಾಹೇಬ್ರು ಎಲ್ಲರೂ ಸೀಟ್ ಖಾಲಿ ಅದಾವನ್ರಿ. ಅಲ್ಲಿ ಬರ್ರಿ ಅಪ್ಪ ಮ್ಯಾಗ ಒಂದು ಸೀಟ್ ಖಾಲಿ ಅದಾವ, ಬರ್ರಿ ಸೀಟ್ ಖಾಲಿ ಅದಾವ್ರ ಅಂತಂದ್ರು ಕಂಡಕ್ಟರ್ ಸಾಹೇಬರು. ಹೋಗಿ ಕುಂಡ್ರೊಳಗಾಗಿ ಆ ಒಬ್ಬ ತಂಗಿ ಅಕ್ಕ ಕಾಲೇಜಿಗೆ ಹೋಗಿ ಬಂದಿದ್ದಳು. ಶೀಲಾ ಬ್ಯಾಗ್ ಇಟ್ಟಿದ್ದಳು. ಸೀಟ್ ಬಿಟ್ಟು ಕೊಡ ಅಂದ್ರೆ ಇಲ್ರಿ ಮುಂದೆ ಬರ್ತಾರ ಅಂತೇಳಿ. ಕಂಡಕ್ಟರ್ ಸಾಹೇಬ್ರು ಬಂದ, ಏ ತಂಗಿ ಇಲ್ಲಿ ಯಾಕೆ ಸೀಟ್ ಇಡ್ತೀವಿ, ಬಿಟ್ಟು ಕೊಡ್ತಿಲ್ಲ ನನಗೆ. ಮುಂದೆ ಬರ್ತಾರೆ ಸಾಹೇಬ್ರ, ಮುಂದೆ ಬರ್ತಾರೆ ಅಂದ. ಅಲ್ಲ ಮುಂದೆ ಬರೋರು ಹಿಡಿದೇನ ತೆಗೆದು ಹೋಗಿಲ್ಲ ಅಂತಂದು. ಸಾಹೇಬ್ರ ಏನರ ಮಾಡಿದ್ರೆ ಕೇಸ ಮಾಡ್ತಾನಂದಳು. ಕಂಡಕ್ಟರ್ ನಡಗಾಕತ್ತೀನಿ. ಅದಕ್ಕೆ ಇವತ್ತು ದಿವಸ ನಾವೇನಾದರೂ ಭಾಳ ಮಕ್ಕಳಿಗೆ ಏನು ಮಾಡೀವ್ರಿ, ಶಿಕ್ಷಣ ಕೊಡಿಸಿವಿ ಅಂತ ತಿಳ್ಕೊಂಡು ಶಿಕ್ಷಣ ಎಂಥದ ಕೊಡ್ಸಾಕ ಪಾಶ್ಚಿಮಾತ್ಯ ಶಿಕ್ಷಣ ಕೊಡಾಕತ್ತೀವಿ. ಭಾರತೀಯ ಸಂಸ್ಕೃತಿಯನ್ನು ಕಲಿಸಾಕತ್ತಿಲ್ಲ. ಅದಕ್ಕೆ ನಮ್ಮ ಭಾರತೀಯ ಸಂಸ್ಕೃತಿಯೊಳಗೆ ಏನೈತೆ ಅಂದ್ರೆ ಮಕ್ಕಳಿಗೆ ಸಂಸ್ಕಾರ ಕೊಡೋದು. ಗುರು ಹಿರಿಯರಿಗೆ ಏನು ಮಾಡಬೇಕು, ಹೊಂದಿಸ್ಬೇಕಾಗಿದೆ. ತಂದೆ ತಾಯಿಗಳು ಹೊಂದಿಸ್ಬೇಕಾದ್ರೆ ಇದನ್ನು ಕಲಿಸ್ಬೇಕಾಗಿದೆ. ನಾ ಇವತ್ತು ಅದನ್ನು ಕಲಿಸಾಕತ್ತಿಲ್ಲ. ಏನು ಬೇಕಾಗೈತ್ರಿ, ಎ ಪಾರ್ ಆ್ಯಪಲ್, ಬಿ ಪಾರ್ ಬಾಲ್, ಸಿ ಪಾರ್ ಕ್ಯಾಟ್, ಡಿ ಪಾರ್ ಡಾಗ್. ನೀನು ಡಾಗ್ ಅಂದ್ರೆ ಗೊತ್ತೈತಿಲ್ಲ. ಅದಕ್ಕೆ ನಮ್ಗೆ ಏನಾಗೈತೆ ಅಂದ್ರೆ ಏನಿಲ್ಲ, ಒಳ್ಳೆಯ ಶಿಕ್ಷಣ ಕಲಿಸ್ತಾರೆ, ಒಳ್ಳೆಯ ನೀತಿ ಮಾತು ಹೇಳ್ತಾರೆ. ಯಾವ್ದಾರ ಶಾಲೆ ಯಾಕಂದ್ರೆ ಶಾಲೆ ಬೇಡ್ರಿಪ್ಪ, ನಮ್ಮ ಹುಡುಗ ಇಂಗ್ಲೀಷ್ ಬರ್ಬೇಕು ನೋಡ್ರಿ ಅವ್ನು. ಅದಕ್ಕೆ ಅದು ನಿಜವಾಗಿ ನಾವು ಏನು ಮಾಡ್ಬೇಕಂದ್ರೆ ದಯಾಗುಣ ಉಳ್ಳವರಾಗಬೇಕಾಗಿದೆ. ಅದಕ್ಕೆ ದಯಾಗುಣ ಎಲ್ಲಿತ್ತಂದ್ರೆ ನಿಮಗೆ ಗೊತ್ತಂತೆ ಯಾರೆಲ್ಲ ದಯಾಗುಣ ಇರ್ತದೆ ಅವರಲ್ಲಿ ಕನಿಕರ ಇರ್ತದೆ. ಅದಕ್ಕಾಗಿ ಶ್ರೀಮನ್ ನಿಜ ಹೇಳಿದ್ರು, ಕರುಣ ಇವರಲ್ಲಿ ಜೀವರಳು. ಪ್ರತಿಯೊಂದು ಜೀವಿ ಒಳಗೆ ಕರುಣ ಇರಬೇಕು. ಏನಾದರೂ ಕಂಡ್ರೆ ನಮ್ಮ ಹೃದಯ ಏನಾಕತ್ರಿ, ಕಸಿಬಿಸಿ ಆಕತ್ತಂದ್ರೆ ನಮ್ಮ ಕರಳ ಕ್ಯೂಚ್ದಂಗೆ ಆಕತ್ತಂದ್ರೆ ಏನಂತ ಅದಕ್ಕೆ ದಯಾಗುಣ ಅಂತಾರೆ, ಕರುಣಾಗುಣ ಅಂತಾರೆ. ಮತ್ತೊಬ್ಬರು ನೋಡಿ, ನಮ್ಗಿಂತ ಬಡವರು ನೋಡಿ, ನಾವೆಲ್ಲ ಇಷ್ಟೆಲ್ಲ ಅದೀವೆಲ್ಲ, ಪರಮಾತ್ಮಗೆ ಇಷ್ಟು ಕೊಟ್ಟಾನ, ನಮ್ಗಿಂತ ನಮ್ಮ ಕೈಲಿಂದ ಏನಾದರೂ ಮತ್ತೊಬ್ಬರಿಗೆ ಸಹಾಯ ಸಹಕಾರ ಮಾಡಬೇಕು ಅನ್ನೋ ಗುಣ ಆಯ್ತಂದ್ರೆ ದಯಾಗುಣ. ಅದು ಅಂಥದ್ದು ಮಾಡಬೇಕಾಯ್ತದ. ಅದಕ್ಕಾಗಿ ಏನಾಗಿತ್ತಂದ್ರೆ
ಒಂದು ಊರೊಳಗೆ ರಾಮಾಚಾರಿ ಮತ್ತು ರಹಿಮಾನ್ ಸಾಹೇಬ ತಿಳ್ಕೊಂಡು ಇಬ್ಬರು ಭಾರಿ ಆತ್ಮೀಯ ಗೆಳೆಯರು. ಎಷ್ಟು ಆತ್ಮೀಯ ಗೆಳೆಯರಿದ್ರಂದ್ರೆ, ಜಾತಿಯಿಂದ ರಾಮಾಚಾರ್ಯ ಬ್ರಾಹ್ಮಣ ಇದ್ದ, ರಹಿಮಾನ್ ಸಾಹೇಬ ಜಾತಿಯಿಂದ ಇಸ್ಲಾಂ ಧರ್ಮದಲ್ಲಿ ಜನಿಸಿದ್ದ. ಆದರೆ ಎಂದೂ ಒಂದು ದಿನ ಸಹಿತ ಎರಡು ತಟ್ಟೆದ ಊಟ ಮಾಡಿದ್ದಿಲ್ಲ ಅಂತವ್ರು. ಯಾವಾಗಲೂ ಒಂದೇ ತಟ್ಟೆದಲ್ಲಿ ಊಟ ಮಾಡುವಂಥವ್ರು. ಎದ್ರ ಕುಂತ್ರ ನಿಂತ್ರ ಸಹಿತ ಯಾವಾಗಲೂ ಒಂದೇ ರೀತಿ ಇರೋರು. ಆದರೆ ಒಂದು ಸಲ ಏನಾಗಿತ್ತಂದ್ರೆ, ಏನೋ ಕಾರಣದಿಂದ ರಹಿಮಾನ್ ಸಾಹೇಬಿಗೆ ಆರೋಗ್ಯ ತಪ್ಪಿ ಹೋಯಿತು. ತಪ್ಪಿ ಹೋದಾಗ ಏನು ಪ್ರಸಂಗ ಆಯ್ತಂದ್ರೆ, ಆಸ್ಪತ್ರೆ ಸೇರುವಂಥ ಪ್ರಸಂಗ ಬರ್ತದೆ. ಆಸ್ಪತ್ರೆಗೆ ಹೋದ ಮೇಲೆ ಡಾಕ್ಟ್ರ್ ಹೇಳ್ತಾನೆ, ನೋಡಪ್ಪ ನಿನ್ನಲ್ಲೇ ರಕ್ತ ಕಣಗಳು ಕಡಿಮೆ ಅದಾವೆ, ಅದಕ್ಕೆ ಯಾರಾದರೂ ನಿನ್ನ ರಕ್ತ ಕಣಗಳು ಕೊಟ್ಟರೆ ನಿನ್ನ ಪ್ರಾಣ ಉಳಿತದಿಲ್ಲ, ಉಳಿಯಂಗಿಲ್ಲ ತಿಳ್ಕೊಂಡು ಹೇಳಿದರು. ಆವಾಗ ರಹಿಮಾನ್ ಸಾಹೇಬನ ಸಂಬಂಧಿಕರು ಎಲ್ಲ ಬಂಧು ಬಳಗರು ಎಲ್ಲರೂ ಹೋಗಿ ನೋಡಿದ್ರು, ಆದರೆ ಯಾರು ರಕ್ತ ಹೊಂದಲಿಲ್ಲ. ಅವಾಗ ಭಾಳ ಚಿಂತೆ ಬಂತು. ರಹಿಮಾನ್ ಸಾಹೇಬ್ ಅನ್ನಿಸ್ತು, ಇನ್ನು ನನ್ನ ಜಗತ್ತವೇ ನನ್ನ ಶೂನ್ಯಾಗಿ ಹೋಯ್ತು, ನಾ ಇನ್ನು ಪ್ರಾಣ ಬಿಡೋದು ಭಾಳ ಅಪರೂಪ ಆಯಿತು, ಏನು